ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯ 1ನೆಯ ಶ್ಲೋಕ. ಶ್ರೀ ಭಗವಾನ್ ವಾಚ ಮಯಾಸಕ್ತ ಮನಃಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. Sri Bhagavan said, Arjuna, now listen how with the mind attached to me through exhaustive love and practicing yoga with absolute dependence on me, you will know me, the repository of all the power, strength and glory and other attributes, the universal soul in entirety and without any shadow of doubt. ಭಗವಂತನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನಾನು ನನ್ನನ್ನು ನಂಬಿದವರಿಗೆ ಹೇಗೆ ಸದ್ಗತಿಯಾಗುತ್ತದೆ, ಅವರಿಗೆ ನಾಶ ಅನ್ನುವಂಥದ್ದು ಇಲ್ಲ ಅನ್ನುವುದನ್ನು ದೃಢಪಡಿಸ್ತಾ ಇದ್ದಾನೆ. ಹಿಂದೆ ಹೇಳಿರ್ತಕ್ಕಂಥ ಶ್ಲೋಕಗಳನ್ನೆಲ್ಲ ನಾವು ಅವಲೋಕನ ಮಾಡಿಕೊಳ್ಬೇಕು. ಪೌರ್ವದೇಹಿಕಂ, ಹಿಂದಿನ ಜನ್ಮಗಳಲ್ಲಿ ಇರತಕ್ಕಂಥ ಸಂಸ್ಕಾರಗಳು ಈ ಜನ್ಮದಲ್ಲಿ ಸಹಾಯ ಮಾಡುತ್ತವೆ, ಮತ್ತು ಆತನು ಪೂರ್ವಾಭ್ಯಾಸ ಬಲದಿಂದ ಈಗ ತನ್ನ ಅಭ್ಯಾಸವನ್ನು ಮುಂದುವರಿಸುತ್ತಾನೆ. ಹೀಗೆ 16 ಶ್ಲೋಕಗಳನ್ನು ಹೇಳ್ತು. ಪ್ರಯತ್ನ ಮಾಡ್ತಾ ಇರಬೇಕು, ಪ್ರಯತ್ನ ನಿಲ್ಲಿಸಬಾರ್ದು. ಅನೇಕ ಜನ್ಮಗಳ ಸ್ಥಿತಿ ಅನ್ನುವಂಥದ್ದು ಬೇಕಾಗುತ್ತದೆ. ಅನೇಕ ಜನ್ಮ ಸಂಸಿದ್ಧ ಅನ್ನುವಂಥ ಮಾತು ಇವೆಲ್ಲ ಹೇಳಿದ್ದಾನೆ. ಇವನ್ನೆಲ್ಲನೂ ಕ್ರೋಢೀಕರಿಸಿಕೊಂಡು ಈಗ ಹೇಳ್ತಾ ಇರೋದು, ನಾನು ನಿನಗೆ ಪ್ರಮಾಣ ಮಾಡಿ ಹೇಳ್ತೇನೆ, ಹಿಂದೆ ನಡೆದು ಹೋಗಿರ್ತಕ್ಕಂಥ ಆ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಿಂದಿನ ಜನ್ಮದಲ್ಲಿರುವಂಥ ಮನಸ್ಸನ್ನೇ ಈ ಜನ್ಮದಲ್ಲಿ ಹೊತ್ತುಕೊಂಡು ಬಂದು ಅದೇ ಮನಸ್ಸಿನಿಂದ ಈ ಜನ್ಮದಲ್ಲಿ ಹಿಂದು ಮಾಡಿ ಅರ್ಧದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಆ ಕೆಲಸಗಳನ್ನೇ ಈಗ ಮುಂದುವರಿಸುತ್ತಾನೆ. ದೇಹ, ಸ್ಥೂಲ ದೇಹ ಬೇರೆಯಾಗಿರಬಹುದು, ಆದರೆ ಮನುಷ್ಯನಲ್ಲಿ ಇನ್ನೊಂದು ಸೂಕ್ಷ್ಮ ದೇಹ ಅಂತಿದೆ. ಆ ಸೂಕ್ಷ್ಮ ದೇಹ ಹಿಂದಿನ ಜನ್ಮದಲ್ಲಿಯೂ ಅದೇ ಆಗಿರುತ್ತದೆ, ಈ ಜನ್ಮದಲ್ಲಿಯೂ ಅದೇ ಆಗಿರುತ್ತದೆ. ಆ ಸೂಕ್ಷ್ಮ ದೇಹದ ಒಂದು ಅನ್ನುವಂಥ ಕಲ್ಪನೆ ಏನಿದೆಯಲ್ಲ, ನಿಶ್ಚಯವೇನಿದೆಯಲ್ಲ, ಆ ಸೂಕ್ಷ್ಮ ದೇಹ ಒಂದಾಗಿದ್ದು ಆ ಜನ್ಮಕ್ಕೂ ಈ ಜನ್ಮಕ್ಕೂ ಏಕತೆಯನ್ನ ಉಂಟು ಮಾಡುತ್ತದೆ, ಸಂಸ್ಕಾರಗಳನ್ನ ಹೊಂದಿರುತ್ತದೆ. ಆ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಂಸ್ಕಾರಗಳು ಸೂಕ್ಷ್ಮ ದೇಹದ ಜೊತೆಗೆ ಇದ್ದು ಈ ಜನ್ಮದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಆ ಸೂಕ್ಷ್ಮ ದೇಹದ ಕರ್ತವ್ಯಗಳನ್ನ ತಾನು ಮುಂದುವರಿಸುತ್ತದೆ. ಈ ಜನ್ಮದಲ್ಲಿ ದೇಹ ಬೇರೆಯಾಗಿರಬಹುದು, ರೂಪ ಬೇರೆಯಾಗಿರಬಹುದು, ಮನೆತನಗಳು ಬೇರೆಯಾಗಿರಬಹುದು, ಊರು ಕೇರಿ ಬೇರೆಯಾಗಿರ್ಬೋದು, ಪ್ರದೇಶ ಬೇರೆ ಆಗಿರ್ಬೋದು, ದೇಶವೇ ಬೇರೆ ಆಗಿರ್ಬೋದು. ಏನೇ ಬೇರೆ ಆಗಿದ್ದರೂ ಕೂಡ ಹಿಂದಿನ ಜನ್ಮದಲ್ಲಿ ಇರತಕ್ಕಂಥ ಆ ಸಂಸ್ಕಾರಗಳೇ ಈ ಜನ್ಮದಲ್ಲಿ ಆತನಿಗೆ ಸುಖಗಳನ್ನ ಮತ್ತು ಸಂತೋಷಗಳನ್ನ ಉಂಟು ಮಾಡುತ್ತವೆ. ಈ ವಿಷಯದಲ್ಲಿ ನಿನಗೆ ಸಂಶಯ ಬಾರದಂತೆ ನಾನು ಹೇಳುತ್ತೇನೆ. ಕಾರಣ ಅಸಂಶಯಂ ಸಮಗ್ರಂ, ನಿನಗೆ ಎಳ್ಳೆ ಕಾಳಷ್ಟು ಸಂಶಯ ಬಾರದಂತೆ ನಾನು ಹೇಳ್ತೇನೆ. ಅದನ್ನು ನೀನು ಶ್ರದ್ಧಾ ಭಕ್ತಿಯಿಂದ ಕೇಳುವವನಾಗು. ನಾ ಹೇಳುವುದರಲ್ಲಿ ನಿನಗೆ ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು. ಇವೆಲ್ಲವುಗಳ ಮೂಲಕವಾಗಿ ನಾನು ಹೇಳುವಂಥ ವಿಚಾರವನ್ನು ನೀನು ತಿಳಿದುಕೊಂಡೆ ಅಂತಾದರೆ ಖಂಡಿತವಾಗಿಯೂ ಕೂಡ ನಿನಗೆ
ಯೋಗ ಭ್ರಷ್ಟ ಉಂಟಾದರೆ ನೀನು ಮುಂದೆ ಅಲ್ಲಿಂದ ಮುಕ್ತನಾಗುತ್ತೀಯ. ಮುಂದಿನ ಜನ್ಮದಲ್ಲಿ ಅದನ್ನು ಪಡೆದುಕೊಂಡು ಮುಕ್ತನಾಗುತ್ತೀಯ. ಅದು ನಿನ್ನನ್ನು ಕೈ ಬಿಡೋದಿಲ್ಲ, ನಿನಗೆ ಬಂದು ಸಹಾಯ ಮಾಡುತ್ತದೆ. ಈ ಜನ್ಮದಲ್ಲಿ ನೀನು ಪ್ರಯತ್ನವನ್ನು ಮಾಡು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸಲಾಗಿದೆ. ಹರಿ ಓಂ ತತ್ಸತ್.